ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ನಮಸ್ತೆ ಸರ್, ನಾಗೇಂದ್ರ ಅಂತ. ಎಲ್ಲಿಂದ ಬಂದ್ರಿ? ಸರ್ ನಾವು ಮೈಸೂರಿಂದ ಬಂದಿದ್ದೀವಿ. ಯಾವಾಗ ಬಂದ್ರಿ? ಇವಾಗ ಒನ್ ಅವರ್ ಆಯ್ತು, 1 ಅವರ್ ಮುಂಚೆ ಬಂದು, ಬೆಳಗ್ಗೆನೇ ಬಂದಿದ್ದು. ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀರಾ ಅಥವಾ ಇಲ್ಲ ಸರ್, ಈಗ ಸ್ನಾನ ಮಾಡಿಕೊಂಡು ನೇತ್ರಾವತಿ ಸ್ನಾನ ಮಾಡಿ ಸ್ವಾಮಿ ದರ್ಶನಕ್ಕೆ ಈಗ ತೆರಳಬೇಕು ಸರ್. ಎಷ್ಟು ಜನ ಬಂದಿದೆ ಸರ್? ಸರ್ ನಾವು 3 ಜನ ಬಂದಿದ್ದೀವಿ ಸರ್. ಪ್ರತಿ ವರ್ಷನೂ ಬರ್ತೀರಾ ಅಥವಾ ಇದು ಮೊದಲನೇ ಬಾರಿ? ಇಲ್ಲ ಸರ್, ಬರ್ತಾ ಇರ್ತೀವಿ ನಾವು, ವರ್ಷದಲ್ಲಿ 1-2 ಸಲ ಬರ್ತಾ ಇರ್ತೀವಿ ಪ್ರತಿ ವರ್ಷದಲ್ಲಿ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ? ಹಾಂ ಸರ್, ಫ್ಯಾಮಿಲಿ ಎಲ್ಲ ಬರ್ತೀವಿ, ಸ್ನೇಹಿತರ ಜೊತೆ ಬರ್ತೀವಿ, ಆವಾಗ ಬಂದು ಭೇಟಿ ಕೊಟ್ಟು ಹೋಗ್ತಾ ಇರ್ತೀವಿ ಸರ್. ಸರ್, ಇಲ್ಲಿ ವ್ಯವಸ್ಥೆ ಬಗ್ಗೆ ಕೆಲವೊಂದಿಷ್ಟು ಜನ ಹೊರಗಡೆ ನಿಂತು ನೆಗೆಟಿವ್ ಮಾತಾಡ್ತಾರೆ ಸರ್. ವ್ಯವಸ್ಥೆ ಸರಿ ಇಲ್ಲ, ದೇವಸ್ಥಾನದ ಒಳಗಡೆ ಅಥವಾ ಇಲ್ಲಿ ಹೊರಗಡೆ ಇರಲಿ, ದೇವಸ್ಥಾನದ ವ್ಯವಸ್ಥೆ ಸರಿ ಇಲ್ಲ, ಸಿಬ್ಬಂದಿಗಳು ಸರಿ ಇಲ್ಲ ಅಂತ ನೆಗೆಟಿವ್ ಹೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಾವು ವರ್ಷಕ್ಕೆ 2-3 ಸಲ ಬರ್ತೀನಿ ಅಂತ ಹೇಳ್ತಾ ಇದ್ದೀವಿ, ತಮ್ಮ ಅಭಿಪ್ರಾಯ ಏನು ಸರ್? ನಾವು ಬಂದಾಗ ಆ ಥರ ಏನು ನಮಗೆ ಯಾರೂ ಸಿಬ್ಬಂದಿಗಳಾಗಲಿ ಅಥವಾ ಇಲ್ಲಿ ಜನಗಳಾಗಲಿ ನಮಗೆ ಆ ಥರ ಏನು ಯಾವುದೂ ವರ್ತನೆ ಮಾಡಿಲ್ಲ. ನಾವು ಕೇಳಿದ್ದೀವಿ, ಸೋಷಿಯಲ್ ಮೀಡ್ಯಾದಲ್ಲಿ ಅದರಲ್ಲೆಲ್ಲ ಕೇಳಿದ್ದೀವಿ ಇದೇ ಥರ ಮಾಡ್ತಾರಂತ. ನಾವು ಬಂದಾಗ ಆ ಥರ ಅನುಭವ ನಮ್ಗೆ ಆಗಿಲ್ಲ ಸರ್. ನಮ್ಗೆ ಆ ಥರ ಅನುಭವ ಏನೂ ಆಗಿಲ್ಲ. ಬಂದವರಿಗೆ ಏನೋ ಅನುಭವ ಆಗಿಲ್ಲ ಅಂತ? ನಮ್ಗೆ ಆಗಿಲ್ಲ ಅಷ್ಟೇ, ಬೇರೆಯವ್ರಿಗೆ ಏನಾಗಿದೆ ನಮಗೆ ಗೊತ್ತಿಲ್ಲ ಸರ್. ನಮ್ಗೆ ಆ ಥರ ಅನುಭವ ಆಗಿಲ್ಲ. ಇಲ್ಲಿ ಬಂದಾಗ ಯಾರಾಗಲಿ ಸಿಬ್ಬಂದಿಗಳಾಗಲಿ ಅಥವಾ ಧರ್ಮಸ್ಥಳದಾಗಲಿ ಯಾರು ನಮಗೇನು ತೊಂದರೆ ಸರಿಯಾಗಿದೆ ಇದೆ ಸರ್. ಊಟದ ವ್ಯವಸ್ಥೆ ಇರಲಿ, ಊಟದ ಬಗ್ಗೆ ಸರ್ ಎಲ್ಲೂ ನಾವು ಮಾತಾಡೋಂಗಿಲ್ಲ. ಅದು ನಮಗೆ ಅಮೃತಕ್ಕೆ ಸಮ. ಅದು ಅನ್ನ ಪ್ರಸಾದ ಕೊಡ್ತಾರಲ್ಲ, ಅದು ಅನ್ನಪೂರ್ಣೇಶ್ವರದು ಅಮೃತಕ್ಕೆ ಸಮ ಸರ್. ಇಲ್ಲಿ ಧರ್ಮಸ್ಥಳದಲ್ಲಿ ಅದಕ್ಕೋಸ್ಕರನೇ ನಾವು ಬರೋದು ಸರ್. ಅನ್ನ ಪ್ರಸಾದ ಸೇವನೆ ಮಾಡ್ಕೊಂಡು ಹೋಗೋಣ, ವರ್ಷದಲ್ಲಿ 2 ಸಲ ಅಲ್ಲಿ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅನ್ನೋದಕ್ಕೋಸ್ಕರನೇ ಸರ್ ಬರೋದು ನಾವು ಇಲ್ಲಿ. ತಾವೇನು ಹೇಳ್ತೀವಿ ವ್ಯವಸ್ಥೆ ಬಗ್ಗೆ? ಇಲ್ಲಿ ವ್ಯವಸ್ಥೆ ಬಗ್ಗೆ ಅದೇ ನಮ್ಮ ಇವ್ರು ಹೇಳ್ದಂಗೆ ಬಂದಾಗೆಲ್ಲ ವರ್ಷಕ್ಕೊಂದು ಸಲ ಬರ್ತೀವಿ. ಎಲ್ಲ ನಾವು ಬಂದಾಗ ಏನು ಅನನುಕೂಲ ಕಂಡು ಬಂದಿಲ್ಲ. ನಾವು ಬಂದಾಗೆಲ್ಲ ಚೆಂದಾಗೆ ಹೋಗಿದ್ದೀವಿ. ದೇವ್ರ ದರ್ಶನ ಆಗಲಿ, ಪ್ರಸಾದ ಆಗಲಿ, ಯಾವುದೇ ಒಂದು ಅನನುಕೂಲ ಇಲ್ಲಿವರೆಗೂ ನಮ್ಗೆ ಆಗಿಲ್ಲ ಬಂದಾಗಿಂದ. ಅಲ್ಲಿ ನಾವು ಸುಮಾರು ಚಿಕ್ಕವರಿಂದಲೂ ವರ್ಷಕ್ಕೊಂದು ಸಲ 2 ವರ್ಷಕ್ಕೊಂದು ಸಲ ಬರ್ತಿರ್ತೀವಿ, ಯಾವಾಗಲೂ ಅನನುಕೂಲ ಕಂಡಿಲ್ಲ. ಆದರೂ ಹೊರಗಡೆಯಿಂದ ಕೆಲವರು ಹೇಳ್ತಾರೆ ಸರ್ ಇಲ್ಲಿ ಸರಿ ಇಲ್ಲ. ಅವ್ರಿಗೆ ಆಗಿರ್ಬೋದು ಏನೋ, ನಮಗೆ ಗೊತ್ತಿಲ್ಲ. ನಮ್ಗೆ ಇಲ್ಲಿವರೆಗೂ ಈಗ ನಮ್ಗೆ ಹೆಚ್ಚು ಕಡಿಮೆ ಒಂದು 45 ವರ್ಷ ಕಡಿಮೆ ಅಂದ್ರೆ ನಮ್ಗೆ ಬುದ್ಧಿ ತಿಳಿದಾಗಿಂದಲೇ ಕಡಿಮೆ ಅಂದ್ರೆ ಒಂದು 10 ಸಲನೇ ಬಂದೀವಿ. ಆವಾಗಿಂದ ನಮ್ಗೆ ಏನು ತೊಂದರೆ ಇಲ್ಲಿವರೆಗೆ ಕಂಡು ಬಂದಿಲ್ಲ ಇಲ್ಲಿ. ನಮಸ್ತೆ, ನನ್ನ ಹೆಸರು ಕುಮಾರ್ ಅಂತೇಳಿ, ಕೇರಳ ಮೈಸೂರು ಡಿಸ್ಟಿಕ್ಕಿಂದ ಬಂದಿರೋದು. ನಮ್ಗೆ ಇಲ್ಲಿ ಯಾವಾಗಲೂ ಸ್ವಾಮಿ ಅನುಗ್ರಹ ನಮ್ಗೆ ಭಾಳ ಚೆನ್ನಾಗಿದೆ. ಎಷ್ಟೋ ಒಂದು ಇಲ್ಲಿ ವಿವೇಕಾನಂದ ಒಂದು ಬೋರ್ಡಲ್ಲಿ ಬರೆದಿರೋದಂಥ ದೇವಸ್ಥಾನದಲ್ಲಿ ಒಳಗಡೆ ಎಲ್ಲ ಹೋದು ತುಂಬಾ ಜೀವನನ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ವರ್ಷಕ್ಕೆ 2 ಸತಿ ಬರ್ತಾ ಇರ್ತೀವಿ. ಇಲ್ಲಿ ನಮಗೆ ಯಾವುದೇ ರೀತಿಯಾದ ತೊಂದರೆ ಏನಿಲ್ಲ. ಪ್ರಸಾದವಾಗಲಿ ಇನ್ನೊಂದು ಮತ್ತೊಂದಾಗಲಿ ಎಲ್ಲ ಬಸ್ಸಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಬೇರೆಯವರು ಏನೇನೋ ಅಪರಾಧನೆ ಅದು ಇದನ್ನು ಹೇಳ್ಬೋದು, ಬಟ್ ಅದು ನಮ್ಗೆ ಆ ಥರ ಅನಿಸಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ನೋಡಬೇಕು, ಅದು ದೈವೇಚ್ಛ ಅಣ್ಣಪ್ಪ ಸ್ವಾಮಿಯವ್ರದ್ದು. ನಮಗೆ ಯಾವಾಗಲೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮ್ಗೆ ಯಾವಾಗಲೂ ಆರೋಗ್ಯ ಆಯುಷ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿದ್ದಾರೆ. ಪ್ರತಿ ಸಾರಿ ಎಲ್ಲ ಯಾವಾಗಲಾದರೂ ಯಾರೇ ಏನು ಹೇಳಿದ್ರು ವರ್ಷಕ್ಕೆ 2 ಒಮ್ಮೆ ಮರಿನೂ ಬರ್ತಾನೆ ಇರ್ತೀವಿ ನಾವು. ಆದರೆ ದೇವಸ್ಥಾನದ ಬಗ್ಗೆ, ಪೂಜ್ಯ ಕಾವಂದ್ರ ಬಗ್ಗೆ ಒಂದು ಸ್ವಲ್ಪ ಅಪಪ್ರಚಾರ ನಡೀತಾ ಇದೆ ಸರ್, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದು ಸುಳ್ಳು ನಿಜ ಅಂತ ಗೊತ್ತಿಲ್ಲ, ಆ ಅಣ್ಣಪ್ಪ ಸ್ವಾಮಿಯವ್ರಿಗೆ ಗೊತ್ತು. ಚೆನ್ನಾಗಿದೆ, ತುಂಬ ನಮಗೆ ಭಾಳ ಇಷ್ಟವಾದ ಪ್ಲೇಸು, ಇಷ್ಟವಾದ ದೇವಸ್ಥಾನ ನಮಗೆ. ನಾವು ತಿರುಪತಿ ತಿಮ್ಮಪ್ಪ ಮನೆ ದೇವರಾದ್ರೂ ವರ್ಷಕ್ಕೆ 2 ಬಾರಿ ಮಂಜುನಾಥ ಸ್ವಾಮಿ ಅನುಗ್ರಹ ಪಡೆಯೋಕ್ಕೆ ಬಂದೇ ಬರ್ತಾಯಿರ್ತೀವಿ. ಖಂಡಿತವಾಗ್ಲೂ ಅವು ಇವು ಉಪಯೋಗಗಳಿಗೆ ಯಾವುದಕ್ಕೂ ತಲೆ ಕೊಡಬೇಡಿ, ಬನ್ನಿ ಸ್ವಾಮಿ ದರ್ಶನ ಮಾಡಿ, ಭಗವಂತ ನಿಮ್ಗೆ ಆರೋಗ್ಯ ಆಯುಷ್ಯ ಕೊಡ್ತಾನೆ ಅಂತ ಹೇಳಿ. ಧನ್ಯವಾದ ಸರ್. ನಾವು ಮುರುಡೇಶ್ವರಿಂದ ಬಂದಿದ್ದು. ಇಲ್ಲಿ ವರ್ಷ ಒಂದು ತಿಂಗಳಿಗೆ 3 ಸತಿ ಬರ್ತೀನಿ ನಾನು. ತಿಂಗಳಿಗೆ 3 ಸಲ ಬರ್ತೀನಿ? 3 ಸಲ ಬರ್ತೀನಿ. ಇಲ್ಲಿ ವ್ಯವಸ್ಥಿತ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆ ಕರೆಕ್ಟ್ ಉಂಟು. ಯಾವುದೇ ವ್ಯವಸ್ಥೆ ಅಂದರೆ ಒಂದು ಮನೆ ಆದರೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ಇಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದರೆ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಸೆಕ್ಯೂರಿಟಿ ಹಿಡಿದು, ಒಳಗಡೆ ಪಾತ್ಪತ್ರಿಕೆಗಳು ಹಿಡಿದು, ಧರ್ಮಾಧಿಕಾರಿಗಳು ಹಿಡಿದು. ಮತ್ತೊಂದು ವಿಷಯ ಏನೇ ಕೇಳಿದ್ರೆ, ಧರ್ಮಾಧಿಕಾರಿಗಳು ನಾವು ಕರ್ಕೊಬಂದಂಥ ಭಕ್ತಾದಿಗಳಿಗೆ ಏನು ಹೇಳ್ತಾರೋ, ಬೆಳಿಗ್ಗೆ ಬರುವಂಥ ಒಬ್ಬರು 5 ಗಂಟೆಗೆ ಒಬ್ಬರು ಪಾತ್ರಿಗಳು ಬರ್ತಾರೆ, ಪಾತ್ಪಕ್ರು ಬರ್ತಾರೆ, ಅವರು ಅದನ್ನೇ ಹೇಳ್ತಾರೆ. ಅಂದರೆ ಅವರು ಬಂದು ಇವ್ರಿಗೆ ಹೇಳ್ತಾರೆ, ಇಲ್ಲ ಏನು ನುಡಿಯನ್ನು ನುಡಿತಾರೆ ನೋಡಿ, ಇವರು ಅದೇ ನುಡಿಯನ್ನೇ ಇವರು ನುಡಿತಾರೆ. ತುಂಬ ವಿಶೇಷವಾದ ಕ್ಷೇತ್ರ ಇದು. ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಸಾಕ್ಷಾತಿಗೆ ಭಗವಂತನಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಂತ ಕೇಳಿದ್ರೆ, ಒಂದು ತಿಂಗಳಿಗೆ 3 ಸತಿಗೂ ಭೇಟಿ ಕೊಡ್ತೀವಿ ನಾವು, ಮತ್ತು ಅನ್ನಪ್ರಸಾದ ಊಟ ಮಾಡೇ ಹೋಗ್ತೀವಿ. ಅದಕ್ಕಾಗಿ ಯಾವ ಕ್ಷೇತ್ರಕ್ಕಿಂತ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ತುಂಬ ಇಂಪಾರ್ಟೆಂಟು. ಅಂದರೆ ತೀರ್ಥ ಸ್ನಾನ ಮಾಡಿದಾಗ ಎಲ್ಲೋ ಒಂದು ದೈವಶಕ್ತಿ ಕಳ್ಕೊಂಡಂಥ ಶಕ್ತಿಯನ್ನು ಮತ್ತು ಪುನಃ ಬಂದಾಗ ಆಗ್ತದೆ. ಮನೇಲಿ ಹೋದಾಗ ಪುನಃ ಚೈತನ್ಯ, ಅದೇ ಚೈತನ್ಯ. ನಾವು ಒಂದು ವಾರಕ್ಕೆ 2 ಬಾರಿ ಬಂದರು ಧರ್ಮಾಧಿಕಾರಿಗಳನ್ನ ಹತ್ರ ಭೇಟಿ ಮಾಡಲಿಕ್ಕೆ. ಧರ್ಮಾಧಿಕಾರಿಗಳು ಅದೇ ಥರ ನಮಗೆ ಸಹಕಾರ ಮಾಡ್ತಾರೆ. ಪ್ರತಿಯೊಬ್ಬರು ಒಳಗಡೆಗಿದೆ ಸೆಕ್ಯೂರಿಟಿ ಆಗಲಿ, ಹೊರಗಡೆಗಾಗಲಿ, ಅನ್ನಪ್ರಸಾದದಲ್ಲಾಗಲಿ ಪ್ರತಿಯೊಬ್ಬರು ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ನಾವು ತುಂಬ ಈ ಧರ್ಮಸ್ಥಳಕ್ಕೆ ಚಿರಋಣಿ ಆಗಿರ್ತೀವಿ. ಅಂದರೆ ನಮ್ಗೆ ಆಯುಷ್ಯ ದೇವರು ಎಲ್ಲರಿಗೂ ಕೊಟ್ಟನು, ಎಲ್ಲರಿಗೂ ಆ ಮಂಜುನಾಥ ಸ್ವಾಮಿ ನಮ್ಗೆ ಇದೇ ಥರ ದರ್ಶನ ಭಾಗ್ಯ ಕೊಡಲಿ ಅಂತೇಳಿ ಪರಮಾತ್ಮನಲ್ಲಿ ಬೇಡ್ಕೊಳ್ತೀವಿ.
ತಾವು ಮಾತಾಡಬೇಕಾದ್ರೆ ಹೇಳಿದ್ರಿ ಧರ್ಮಾಧಿಕಾರಿಗಳನ್ನು ಭೇಟಿ ಆಗ್ತೀವಂತೆ ಬಂದಾಗ. ಇವಾಗ ಅದೇ ಧರ್ಮಾಧಿಕಾರಿಗಳ ಬಗ್ಗೆ ಒಂದು ಸ್ವಲ್ಪ ಅಪಪ್ರಚಾರ ನಡೀತಾ ಇದೆ, ಕೆಟ್ಟದಾಗಿ ಮಾತಾಡುವಂಥ ನಡೀತಾ ಇದೆ. ಇದಕ್ಕೆ ಏನು ಹೇಳ್ತೀವಿ ಸರ್? ನಾನೀಗ ಮಂಜುನಾಥ ಸ್ವಾಮಿ ಏನು ಒಳಗೆ ಕೂತಿದ್ದಾರಲ್ಲ, ಧರ್ಮಾಧಿಕಾರಿಗಳು ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀನಿ. ಯಾಕೆ ಹೇಳಿದ್ರೆ ಧರ್ಮಾಧಿಕಾರಿಗಳ ಬಗ್ಗೆ ಇವತ್ತರಿಗೆ ಒಂದು ಕಪ್ಪು ಚುಕ್ಕೆ ಇಲ್ಲ. ಧರ್ಮಾಧಿಕಾರಿಗಳಿಗೆ ಇವತ್ತರಿಗೆ ಒಂದು ಕಪ್ಪು ಚುಕ್ಕೆ ಇಲ್ಲ. ಅವ್ರು ಏನು ನಿಭಾಯಿಸ್ತಾರೋ, ಆದರೆ ಅವ್ರು ಕಪ್ಪು ಚುಕ್ಕೆ ಇಲ್ಲ ಅಂತ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಅಂಥ ಅಣ್ಣಪ್ಪ ಸ್ವಾಮಿ ಬರುವಾಗ, ಅವರು ಮೈ ಮೇಲೆ ಬರುವಾಗ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವ್ಯಕ್ತಿ ಆದರೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರು ನಿಂತು ಅದನ್ನು ಎದುರಿಸಬೇಕಿದ್ರೆ ಅಂಥ ಸಾಮರ್ಥ್ಯ ಇರುವವರೇ ಬೇಕು, ಹೌದಲ್ವ? ಆದರೆ ಅವ್ರು ಸತ್ಯವಂತರು, ನಿಜವಂತರು, ನಿಜ ನುಡಿಯೇ ನುಡಿತಾರೆ. ಅವ್ರು ಏನು ನುಡಿತಾರಲ್ಲ ಆ ನುಡಿ ಸತ್ಯವಾಗಿರ್ತದೆ. ನಾನು ತುಂಬ ಜನ ಕಳ್ಕೊಂಡು ಮದುವೆ ಆಗದಿದ್ದವ್ರು ಕರ್ಕೊಂಡು ಬರ್ತೀನಿ. ಆದರೆ ಅವರಿಗೆ ಧರ್ಮಾಧಿಕಾರಿ ಹೇಳ್ತಾರೆ, ಇಂತಿಷ್ಟು ದಿವಸ ನಿಮ್ಮ ಮದುವೆ ಆಗ್ತದೆ ಹೋಗಿ ಅಂತೇಳಿ. ಅಲ್ಲಿ ಅದೇ ದಿವಸ ಮದುವೆ ಆಗಿರುತ್ತೆ ಅವರಿಗೆ. ಅಂದರೆ ಅದು ತುಂಬ ವಿಶೇಷ. ಧರ್ಮಾಧಿಕಾರಿಗಳಲ್ಲಿ ತುಂಬ ಅದು ವಿಶೇಷ. ನಾನು ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಧರ್ಮಾಧಿಕಾರಿಗಳು ಮಂಜುನಾಥ ಸ್ವಾಮಿಯಲ್ಲಿ ಯಾರು ಅನ್ನಯ್ಯನ ಮಾಡ್ತಾರಲ್ಲ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಬಿಡುವುದಿಲ್ಲ. ಒಂದಲ್ಲ ಒಂದು ದಿವಸ ಅವ್ರ ಕುಟುಂಬ ನಾಶ ಆಗ್ತದೆ. ಇಲ್ಲಿ ಸತ್ಯವಾಗೂ ಮಂಜುನಾಥ ಸ್ವಾಮಿ ಇದ್ದಾರೆ, ಅಣ್ಣಪ್ಪ ಸ್ವಾಮಿ ಖಂಡಿತವಾಗಿ ಧರ್ಮದೇವತೆಗಳಿದ್ದಾರೆ, ಹೌದಲ್ಲ? ಇಲ್ಲಾದರೆ ಇಷ್ಟೆಲ್ಲ ಅನ್ನದಾನ ನಡಲಿಕ್ಕೆ ಸಾಧ್ಯ ಉಂಟ? ಒಂದು ಮನೆಯಲ್ಲಿ ಸತ್ಯನಾರಾಯಣ ಕಥೆ ಮಾಡಿದ್ರೆ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ, 1000 ಜನ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟ್ರಾಸಿ ಜನ ನಿಭಾಯಿಸ್ಬೇಕು ಒಂದು ಹುಡುಗಾಟಿಗೆ, ಹೌದಲ್ವ? ಸತ್ಯ ಅಲ್ಲ? ಹೌದು. ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿಕ್ರಮ ಟಿ ವಿಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇದು ಎಲ್ಲರಿಗೂ ಪ್ರಚಾರ ಆಗಬೇಕು, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಧರ್ಮ ಕ್ಷೇತ್ರದಲ್ಲಿ ಎಂಥ ಇದು ಒಂದು ನಮ್ಮ ಇದು ಏನು ಕೇಳಿದ್ರೆ, ನಮ್ಮ ಭಾವನೆಗೆ, ನಮ್ಮ ಧರ್ಮಕ್ಕೆ ಒಂದು ಕಳಂಕ ತರುವಂಥ ಕೆಲಸ ಹಿನ್ನುಡಿಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾನು ಭಾವಿಸ್ತೇನೆ, ಹೌದಲ್ಲ? ಇದು ನಮ್ಮ ಧರ್ಮಸ್ಥಳಕ್ಕೆ ನಮಗೊಂದು ಹೆಮ್ಮೆಯೇ ಅದು. ಇದು ಇಲ್ಲಾಗಿದ್ದರೆ ನಮ್ಮ ಎಷ್ಟೋ ಜನ ಅನಾಥ ಪಾಲಾಗಿ ಹೋಗ್ಬಿಟ್ಟಿದ್ರು, ಎಷ್ಟೋ ಜನ ದಾರಿ ಪಾಲಾಗಿ ಹೋಗ್ತಿದ್ರು. ಈ ಧರ್ಮಸ್ಥಳ ಇರೋ ಸಲುವಾಗಿ ಯಾರೋ ಒಂದು ದಾರಿ ದೀಪವಾಗಿ ಒಂದು ಕಡೆ ಹೋಗ್ತಾ ಇದ್ದಾರೆ. ಎಲ್ಲರೂ ಸೇರಿಗೂ ಒಂದು ಧರ್ಮವನ್ನು ದಾರಿ ಹಿಡ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಧರ್ಮ ದಾರಿ ದೀಪ ಹಿಡ್ಕೊಂಡು ಧರ್ಮಸ್ಥಳ ಅನ್ನೋದೊಂದು ಇದೆ ಅನ್ನೋ ಒಂದು ಭಾವನೆ ತಲೆಯಲ್ಲಿ ಬಂದುಬಿಡ್ತದೆ. ಸತ್ಯ ಧರ್ಮ ಇದೆ ಅಂಥೇಳಿ ಯಡಿಯೂರಪ್ಪನವರು, ಕುಮಾರಸ್ವಾಮಿ ಆಣೆ ಪ್ರಮಾಣ ಮಾಡ್ಕೊಂಡಿದ್ರು. ಆಮೇಲೆ ಧರ್ಮಸ್ಥಳಕ್ಕೆ ಬಂದೋದ್ರು. ಅಧಿಕಾರ ಕಳ್ಕೊಂಡವ್ರು ಯಾರು? ಯಡಿಯೂರಪ್ಪನವರು, ಹೌದಲ್ವಾ? ಅದಕ್ಕಾಗಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ತೀರ್ಮಾನಕ್ಕೆ ಅನುಮತಿ ಉಂಟು. ಎಷ್ಟೋ ಜನ ಆಣೆ ಪ್ರಮಾಣ ಮಾಡ್ಕೊಂಡವ್ರು ಇಲ್ಲಿ ತೀರ್ಮಾನ ಆದವರು ಮತ್ತು ಪುನಃ ಹೋಗಿ ಮತ್ತು ಆಣೆ ಪ್ರಮಾಣ ಹಾಕ್ಕೊಳ್ಬಾರ್ದು. ಅದು ಧರ್ಮಾಧಿಕಾರಿಗಳು ಹೇಳ್ತಾರೆ, ನೀವು ಪುನಃ ಆಣೆ ಪ್ರಮಾಣ ಹಾಕ್ಕೊಳ್ಳೋದ್ರೆ ಇಲ್ಲಿ ಬರಬೇಡಿ, ಪುನಃ ಆಣೆ ಪ್ರಮಾಣ ಹಾಕ್ಬೋದು. ಒಂದ್ಸತಿ ತೀರ್ಮಾನ ಕಂಪ್ಲೀಟ್ ತೀರ್ಮಾನ ಆಗಿಬಿಡುತ್ತೆ, ನಿಮ್ಮ ಮನೆ ಉದ್ಧಾರ ಆಗುತ್ತೆ. ಅಂದರೆ ಧರ್ಮಾಧಿಕಾರಿಗಳು ಏನು ಹೇಳ್ತಾರೋ, ಬೆಳಿಗ್ಗೆ ಬಂದವರು ಅದೇನೇ ಹೇಳ್ತಾರೆ, ಅವರು ನೋಡಿ ಹೇಳ್ತಾರೆ. ಅದಕ್ಕಾಗಿ ಧರ್ಮಸ್ಥಳದಲ್ಲಿ ವಿಶೇಷವಾದ ಸ್ಥಾನಮಾನ ಇದೆ. ನಮಗೆ ಹಿಂದೂ ಆದವರಿಗೆ ನಮಗೆ ಇದು ಧರ್ಮಸ್ಥಳ ಅಂತ ಹೇಳಿದ್ರೆ ನಮಗೆ ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು. ಹೇಳುವುದಂಥದ್ದು ಪವಿತ್ರ ಸ್ಥಳನೇ, ಹೌದಲ್ವ? ಈಗ ಗಂಗಾಜಲಕ್ಕೆ ಅಷ್ಟು ಹೋಗಿ ಗಂಗಾಜಲ ತಗೊಂಬಂದು ಸ್ನಾನ ಮಾಡ್ಕೊಂಡು ಬಂದರು ಜನ. ಅದಕ್ಕಿಂತ ಹೆಚ್ಚಿನ ಸ್ಥಳ ಇಲ್ಲಿ ನೇತ್ರಾವತಿಯಲ್ಲಿದೆ, ಹೌದಲ್ಲ? ಅದಕ್ಕಾಗಿ ನಾನು ಹೇಳ್ತೇನೆ, ಆ ಮಂಜುನಾಥ ಸ್ವಾಮಿ ಭಗವಂತನಿಗೆ ಸದಾ ನಾನು ಚಿರಋಣಿ ಆಗಿರ್ತೇನೆ, ಆ ಧರ್ಮಾಧಿಕಾರಿಗಳಿಗೂ ಅಷ್ಟೇ ಚಿರಋಣಿ ಆಗಿರ್ತೇನೆ ಅಂತೇಳಿ ವಿಕ್ರಯ ಟೀಮ್ನಿಗೂ ನಾನು ನಮಸ್ಕಾರ. ಧನ್ಯವಾದ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು, ಎಲ್ಲಿಂದ ಬಂದಿದೆ? ನಾವು ದಾವಣಗೆರೆಯಿಂದ ಬಂದು ಸರ್. ನಮ್ಮ ಹೆಸರು ಬಸವರಾಜ್ ಅಂತ. ತುಂಬ ದಿನದಿಂದ ಬರ್ತಾ ಇದ್ದೀವಿ ಇಲ್ಲಿ. ನಮಗೆ ಇಲ್ಲಿ ದೇವರ ಇದರಿಂದ ಪ್ರತಿ ವರ್ಷ ಬರ್ತೇವೆ. ಪ್ರತಿ ವರ್ಷನೂ ಬರ್ತಾ ಇದೆ ಧರ್ಮಸ್ಥಳಕ್ಕೆ. ಇವಾಗ ದೇವರ ದರ್ಶನ ಮುಗಿಸ್ಕೊಂಡು ಬಂದರೆ ಸರ್? ಇನ್ನು ದರ್ಶನ ಮುಗಿಸಿಲ್ಲ, ಮುಡಿ ಕೊಟ್ಟು ಇಲ್ಲಿ ಬಂದಿದ್ದೇವೆ. ಬಂದು ಈಗ ದರ್ಶನಕ್ಕೆ ಹೋಗ್ತೀವಿ. ಮುಡಿ ಕೊಟ್ಟಿದ್ದೇನು ಸರ್? ಹರಕೆ ಏನಾದ್ರು? ಇಲ್ಲ, ನಮ್ಮದು ಪ್ರತಿ ವರ್ಷ ಸಂಕಲ್ಪ ಮಾಡಿರ್ತೇವೆ ನಾವು, ಹಾಗಾಗಿ ಅದು ಮುಡಿ ಕೊಡ್ತೀವಿ ಸರ್. ನೇತ್ರಾವತಿ ಸ್ನಾನ ಮುಗಿಸ್ಕೊಂಡು ಸ್ನಾನ ಮುಗಿದಿದೆ ಸರ್. ಈಗ ದೇವಸ್ಥಾನಕ್ಕೆ ಹೊಂಟಿದ್ವಿ, ದೇವರ ದರ್ಶನಕ್ಕೆ ಹೊಂಟಿದ್ವಿ. ಹೇಗಿದೆ ಸರ್ ವ್ಯವಸ್ಥೆ? ಪ್ರತಿ ವರ್ಷ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿನ ವ್ಯವಸ್ಥೆ ಹೇಗಿದೆ ಸರ್? ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ನೀರಿನ ವ್ಯವಸ್ಥೆ ಬಿಟ್ಟರೆ ಬಾಕಿ ಎಲ್ಲ ನಾರ್ಮಲ್ ಇದೆ ಸರ್, ಎಂತ ತೊಂದರೆ ಅಥವಾ ಇನ್ನೊಂದು ಎಲ್ಲ ಇಲ್ಲ. ಅದು ಕ್ಲೀನಿಂಗ್ ವ್ಯವಸ್ಥೆನೂ ಸ್ವಲ್ಪ ಸುಧಾರಿಸಿದೆ ಅಂತ. ಅಲ್ಲ, ಕೆಲವರು ಹೇಳ್ತಾರೆ ಸರ್ ಇಲ್ಲಿ ಕ್ಲೀನಿಂಗ್ ಇಲ್ಲ, ಮತ್ತು ದೇವ್ರ ದರ್ಶನಕ್ಕೆ ಹೋದರೆ ಅಲ್ಲಿ ಟೈಮ್ ನಮಗೆ ಸರಿ ದೇವ್ರ ದರ್ಶನ ಮಾಡೋಕ್ಕೆ ಬಿಡಲ್ಲ ಅಂತ ಕೆಲವರು ನೆಗೆಟಿವ್ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಅದು ದೇವ್ರ ದರ್ಶನಕ್ಕೆ ಅಂದರೆ ಟೈಮಿಂಗ್ಸ್ ಅಂದರೆ ಅದು ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ಒಟ್ಟಿಗೆ ನಿಂತ್ಕೊಂಡ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗೋ ರೀತಿಲಿ ನಾವೇ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಂಗಾಗಿ ಅದು ದೇವರ ದರ್ಶನಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅಂದರೆ ತುಂಬ ಜನ ಇರೋದ್ರಿಂದ ಅವ್ರಿಗೆ ಕಳಿಸ್ತಾ ಇರ್ತಾರೆ, ಅದು ತೊಂದರೆ ಇಲ್ಲ. ಸರ್, ನಮಸ್ಕಾರ. ತಮ್ಮ ಹೆಸರು? ಯರಿಸ್ವಾಮಿ ಅಂತಾರೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಈಗ 5-6 ವರ್ಷ ಮ್ಯಾಗ ಆಯ್ತು ಬರೋಕ್ಕೆ. ಪ್ರತಿ ವರ್ಷನೂ ಪ್ರತಿ ವರ್ಷ ಬರ್ತೀವಿ. ಫ್ಯಾಮಿಲಿ ಸಮೇತ ಬರ್ತಾ ಇದ್ದೀರಿ? ಫ್ಯಾಮಿಲಿ ಬರ್ತೀವಿ, ಇದು ಫ್ರೆಂಡ್ಸ್ ಲೆಕ್ಕ ಬರ್ತೀವಿ ರೀ. ಹೇಗಿದೆ ಸರ್ ಇಲ್ಲಿ? ಚೆನ್ನಾಗಿದೆ. ದೇವರ ದರ್ಶನ ಮುಗಿಸ್ಕೊಂಡು ಬಂದ್ರೆ ಅಥವಾ ಇನ್ನು ಇನ್ನೇ ಮುಗಿಸಿಲ್ಲ, ಸ್ನಾನ ಮಾಡಿ ಮುಗಿಸ್ಕೊಂಡು ಹೋಗ್ತೀವಿ. ಹೇಳಿ ಸರ್, ವ್ಯವಸ್ಥೆ ಬಗ್ಗೆ ಹೇಳಿ ಸರ್. ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಊಟದ್ದು ಎಲ್ಲ ಚೆನ್ನಾಗಿದೆ. ಸ್ವಾಮೀಜಿಯವರು ಪರವಾಗಿಲ್ಲ, ವ್ಯವಸ್ಥೆ ಎಲ್ಲ ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.